ರಸ್ತೆಗಳು ಕಡಿಮೆ, ಹೊಂಡಗಳು ಜಾಸ್ತಿ ಅಂತ ನಾನು ಬರದೆ. ರಸ್ತೆಗಳು ಇಲ್ಲ ಅಂತ ಬರದೆ. ಆಮೇಲೆ ನೆಕ್ಸ್ಟ್ ಕೇಳಿದೆ, ಮತ್ತೆ ಯಾರಾದ್ರೂ ಹೇಳ್ತೀರಾ ಅಂತ. ಅವನಿಗೆ ಪ್ರೇರಣೆ ಸಿಕ್ಬಿಟ್ಟಿತ್ತಲ್ಲ. ಇನ್ನೊಬ್ಬ ಹುಡುಗ ಎದ್ ನಿಂತ, ಯಾವ ದೇಶದಲ್ಲಿ ನಲ್ಲಿ ಬಿಟ್ರೆ ಗಾಳಿಗಿಂತ ನೀರಿಗಿಂತ ಹೆಚ್ಚು ಗಾಳಿ ಬರುತ್ತೋ ಅದನ್ನ ಭಾರತ ಅನ್ಬೋದು ಅಂತ. ನನ್ನ ನಲ್ಲಿಯಲ್ಲಿ ನೀರಿಲ್ಲ ಅಂತ ಬರದೆ. ಒಂದೊಂದಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ಯಾವ ದೇಶದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆಯೋ, ಯಾವ ದೇಶದಲ್ಲಿ ಬಡತನ ಜಾಸ್ತಿ ಇದೆಯೋ, ಯಾವ ದೇಶದಲ್ಲಿ ಜಾತೀಯತೆ ಇದೆಯೋ, ಯಾವ ದೇಶದಲ್ಲಿ ಸ್ತ್ರೀಯರನ್ನ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ಳಾಗುತ್ತೋ, ಒಂದು 33 ಐಟಮ್ ಬರ್ಸಿದ್ರು. ಬೋರ್ಡ್ ತುಂಬು ನಿಲ್ಸಿದ್ರು. ನಾನು ಕೇಳಿದೆ, ಇನ್ನೂ ಏನಾದ್ರೂ ಇದೆಯಾ ಅಂತಂದ್ರೆ, ಅಳಿಸ್ಬಿಡಿ ಸರ್, ವಾಪಸ್ ಶುರು ಮಾಡಿ ಮತ್ತೆ ಹೇಳ್ತೀವಿ. ನಾನು ಬಹಳ ಬೇಜಾರಿಂದ ಅವ್ರನ್ನ ಕೇಳಿದೆ. ಒಂದು 10-12 ವರ್ಷದ, ಒಂದು 15 ವರ್ಷ ಆಗಿದ್ದಿರ್ಬೋದು ಈ ಘಟನೆ ನಡೆದು. ನಾನು ಬಹಳ ಬೇಜಾರಿಂದ ಅವ್ರನ್ನ ಕೇಳಿದೆ, ಇಷ್ಟು ಬೈದ್ರಲ್ಲಪ್ಪ ಭಾರತನ, ಭಾರತದ ಬಗ್ಗೆ ಒಳ್ಳೇದೇನಾದ್ರೂ ಹೇಳಿ ನೋಡೋಣ ಅಂತ. ಎಲ್ಲ ಸೈಲೆಂಟ್ ಆಗ್ಬಿಟ್ರು ಒಂದ್ ಕ್ಷಣ. ಒಬ್ಬ ಹುಡುಗ ಕೈ ಎದ್ದ. ನಂಗೆ ಬಹಳ ಖುಷಿ ಅನ್ನಿಸ್ತು. ನಾನು ಚಾಕ್ಪೀಸ್ ರೆಡಿ ಮಾಡ್ಕೊಂಡೆ. ಏನು ಅಂತ ಕೇಳಿದ್ರೆ, ಭಾರತದ ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದ್ದು ಸರ್. ನನಗೂ ಹಿಂಗೆ ಚಪ್ಪಾಳೆ ಹೊಡಿಬೇಕು ಅನ್ನಿಸ್ತು. ಸ್ವಲ್ಪ ಡೌಟ್ ಬಂತು. ನಾನು ಕೇಳಿದೆ, ಸಂಸ್ಕೃತಿ ಅಂದ್ರೆ ಏನೋ? ಅವನೇನಂದ ಗೊತ್ತಾ? ನನ್ಗೂ ಗೊತ್ತಿಲ್ಲ ಸರ್, ಎಲ್ರೂ ಹೇಳ್ತಾರೆ, ನಾನು ಹೇಳಿದ್ದೀನಿ ಬರ್ಕೊಳ್ಳಿ ಅಂತ. ಒಂದು 2-3 ಸಂಗತಿಗಳನ್ನ ಹೇಳೋಷ್ಟೊತ್ತಿಗೆ ಸೈಲೆಂಟ್ ಆಗ್ಬಿಟ್ರಿ ಎಲ್ಲ. ಅವ್ರ ಹತ್ರ ಏನೂ ಇಲ್ವೇ ಇಲ್ಲ ಪಾಯಿಂಟ್. ಭಾರತ ಅಂತಂದ್ರೆ ಕೆಟ್ಟ ರಸ್ತೆಗಳು, ಭಾರತ ಅಂತಂದ್ರೆ ನೀರಿಲ್ಲ, ಭಾರತ ಅಂದ್ರೆ ಬಡತನ, ಭಾರತ ಅಂತಂದ್ರೆ ದಾರಿದ್ರ್ಯ, ಭಾರತ ಅಂತಂದ್ರೆ ಅನಕ್ಷರತೆ, ಭಾರತ ಅಂತಂದ್ರೆ ಕೆಲಸಕ್ಕೆ ಬಾರದ ಜನ, ಭಾರತ ಅಂದ್ರೆ ಹಾವಾಡಿಗರು, ಭಾರತ ಅಂತಂದ್ರೆ ಅವರು ಮೂಢನಂಬಿಕೆಗಳನ್ನ ನಂಬುವಂತವ್ರು, ಭಾರತ ಅಂತಂದ್ರೆ ಅನಾಗರಿಕರು. ಎಷ್ಟನ್ನ 1000 ವರ್ಷಗಳಿಂದ ನಮ್ಮ ತಲೆಯಲ್ಲಿ ತುಂಬಿದ್ರು, ಸ್ವಾತಂತ್ರ್ಯ ಬಂದ್ 70 ವರ್ಷ ಆದ್ರೂ ಅದನ್ನ ತೆಕ್ಕೊಳಕ್ಕಾಗಿರ್ಲಿಲ್ಲ. ಇವತ್ ನಾನೇನಾದ್ರು ಅದೇ ಸ್ಕೂಲಿಗೆ ಹೋಗಿ ಭಾರತ ಅಂದ್ರೆ ನಿಮ್ಗೇನ್ ಅನ್ಸುತ್ತೆ ಅಂತ ಕೇಳಿದ್ರೆ, ಇರಾನ್ ಯುದ್ಧ ಆದ್ರೆ, ಇರಾನ್ ಇಸ್ರೇಲ್ ಯುದ್ಧ ಆದ್ರೆ ನಿಲ್ಲಿಸಬಲ್ಲ ರಾಷ್ಟ್ರ ಭಾರತ ಅಂತಾರೆ. ಭಾರತ ಹೆಂಗ್ ಚೇಂಜ್ ಆಗಿದೆ? ಇವತ್ತೇನಾದ್ರೂ ಭಾರತ ಅಂದ್ರೆ ಏನು ಅಂತ ಕೇಳಿದ್ರೆ, ಮೊದಲೆಲ್ಲ ಪಾಕಿಸ್ತಾನದಿಂದ ಟೆರರಿಸ್ಟ್ಗಳು ಒಳಕ್ ಬಂದು ನಮ್ಮನ್ನು ಹೊಡೆದು ಹೋಗ್ತಾ ಇದ್ರು. ಇವತ್ತು ಭಾರತದ ಸೈನಿಕರು ಪಾಕಿಸ್ತಾನದ ಒಳಗೆ ಹೋಗಿ ಟೆರರಿಸ್ಟ್ಗಳನ್ನು ಹುಡುಕಿ ಹುಡುಕಿ ಹೊಡಿತಾರೆ. ಅದು ಭಾರತ. ಭಾರತ ಅಂದ್ರೆ ಏನು ಅಂದ್ರೆ, ಒಂದ್ ಕಾಲದಲ್ಲಿ ನಮಗೆ ಟ್ರೈನು ಕರೆಕ್ಟ್ ಆಗಿ 12 ಗಂಟೆಗೆ ಬರೋ ಟ್ರೈನ್ 12 ಗಂಟೆಗೆ ಬಂತು ಅಂತಂದ್ರೆ ಡೌಟ್ ಆಗ್ತಾ ಇತ್ತು, ಇದು ಇವತ್ತಿಂದೇನೋ ನೆನ್ನೆ ಟ್ರೈನು ಅಂತ. ಆದ್ರೆ ಇವತ್ತು ಏನ್ ಅದ್ಭುತವಾಗಿದೆ ಅಂತಂದ್ರೆ, ಟ್ರೈನ್ ಟೈಮಿಂಗ್ ಕರೆಕ್ಟ್ ಆಗಿರುತ್ತೆ. ನಾವು ವಿಶ್ವಾಸ ಇಟ್ಟು ಹೋಗ್ಬೋದು, ಕರೆಕ್ಟ್ ಟೈಮಲ್ಲಿ ಹೋಗುತ್ತೆ ಅಂತ. ಮತ್ತು ಕ್ಲೀನ್ ಆಗಿರುವಂತ ಟ್ರೈನು, ನೀಟ್ ಆಗಿರುವಂತ ಟ್ರೈನು, ಇವೆಲ್ಲ ನೋಡುವಾಗ ಅನ್ಸುತ್ತೆ ಇದೇ ಭಾರತನ ಅಂತ. ಒಂದ್ ಕಾಲದಲ್ಲಿತ್ತು ಭಾರತದಲ್ಲಿ ಹೆಣ್ಮಕ್ಕಳ ರೇಪ್ ಜಾಸ್ತಿ ಆಗತ್ತೆ ಅಂತಿತ್ತು. ಇವತ್ತು ಈ ದೇಶದ ಫೈನಾನ್ಸ್ ಮಿನಿಸ್ಟ್ರೇ ಹೆಣ್ಣುಮಗಳು. ಯಾವ ಲೆವೆಲ್ಗೆ ಹೋಯ್ತು ಭಾರತ? ಭಾರತ ಇವತ್ತು ಯಾವ ಹಂತದಲ್ಲಿ ನಿಂತಿದೆ ಅಂತಂದ್ರೆ, ಈ ದೇಶದ ಕುರಿತಂತೆ ಮಾತನಾಡುವಾಗ ನಾವಲ್ಲ, ಜಗತ್ತಿನ ಜನ ಒಳ್ಳೆಯದನ್ನ ಮಾತನಾಡುವ ಮಟ್ಟಿಗೆ ಭಾರತ ಇವತ್ತು ಹೋಗಿದೆ. ಬಡ ರಾಷ್ಟ್ರ ಭಾರತ, ಬಡ ರಾಷ್ಟ್ರ ಭಾರತ ಅಂತ ಇದ್ದ ಹಣೆಪಟ್ಟಿ ಕಳಚಿ ಹೋಗಿ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ ಭಾರತ ಅಂತ ಇವತ್ತು ಹೇಳ್ಬೋದಾಗಿರುವಂತ ಸ್ಟೇಟ್ ನಿರ್ಮಾಣ ಆಗಿರ್ಲಿಲ್ಲ. ಹೆಂಗ್ ನಿರ್ಮಾಣ ಆಯ್ತು ಅಂತ ಯೋಚನೆ ಮಾಡ್ಬೇಕಲ್ಲ ಮಿತ್ರ. ಈ ದೇಶದ ಇತಿಹಾಸ ಇದೆಯಲ್ಲ, ನಾನು ಸ್ವಲ್ಪ ಸಮಯ ತಗೊಳ್ತೀನಿ, ಒಂದ್ ಸ್ವಲ್ಪ ಹೊತ್ತು ನಿಮ್ ಜೊತೆ ಮಾತನಾಡೋಣ ಅಂತ ಅಷ್ಟೇ. ಮೊದಲನೇ ಬಾರಿಗೆ ಬಂದಿದ್ದೀನಿ, ಸಿಕ್ಕಿರೋ ಚಾನ್ಸ್ ಯಾಕೆ ಬಿಡ್ಲಿ ಅಂತ. ಭಾರತದ ಇತಿಹಾಸ ಅತ್ಯಂತ ಆಳವಾದ್ದು. ನನಗೆ ಈ ಫೀಲ್ಡ್ ಅಲ್ಲಿ ಒಬ್ರು ಗುರುಗಳಿದ್ದಾರೆ, ವಿದ್ಯಾನಂದ್ ಶಣೈ ಅಂತ. ಅವ್ರೊಂದ್ಸಲ ಮಾತನಾಡ್ತಾ, ಸಂಘದ ಪ್ರಚಾರಕರು ಒಂದ್ಸಲ ಮಾತನಾಡ್ತಾ ತಮಾಷೆ ಮಾಡ್ತಾ ಹೇಳಿದ್ರು, ಏ ಚಕ್ರವರ್ತಿ, ಹಿಸ್ಟ್ರಿ ಪುಸ್ತಕ, ವರ್ಲ್ಡ್ ಹಿಸ್ಟ್ರಿ ಅನ್ನೋ ಪುಸ್ತಕ ತಗೋ, ಅದು ನೋಡು, ಅದರ ಮೊದಲನೇ ಪೇಜು ಭಾರತ ಅಂತಾನೆ ಇರಬೇಕು. ಇಲ್ಲದೆ ಹೋದ್ರೆ ಯಾರು ಬರೆದಿದ್ದಾನೋ ಅವನು ಭಾರತ ದ್ವೇಷಿಯಾಗಿರೋದ್ರಿಂದ ಬೇಕಂತ ಬಿಟ್ಟಿರ್ಬೇಕು, ಅಥವಾ ಪುಸ್ತಕದ ಮೊದಲನೇ ಪೇಜ್ ಹರಿದೋಗ್ಬಿಟ್ಟಿರ್ಬೇಕು ಅಂತ. ಇಲ್ಲದೆ ಹೋದ್ರೆ ಭಾರತ ಅಂತ ಇಲ್ಲದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಸಂಸ್ಕೃತಿ ನಮ್ದು. ನಾವು ಹುಟ್ಟಿದಾಗ ಜಗತ್ನಲ್ಲಿ ಬೇರೆ ಸಂಸ್ಕೃತಿಗಳು ಹುಟ್ಟಿರಲಿಲ್ಲ. ಸ್ವಾಮಿ ವಿವೇಕಾನಂದರ ಹೆಸರಿನ ಸ್ಕೂಲ್ನವರು ಇಲ್ಲಿ ಕೂತಿದ್ದಾರೆ. ಸ್ವಾಮಿ ವಿವೇಕಾನಂದರು ಅಮೆರಿಕ ಯುರೋಪ್ ನಲ್ಲಿ ತಿರುಗಾಡುವಾಗ ಬುದ್ಧನ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡೋರು. ಬುದ್ಧ ಹಿಂಗಿದ್ದ, ಬುದ್ಧ ಹಂಗಿದ್ದ, ಬುದ್ಧ ಅದ್ ಮಾಡ್ದ, ಬುದ್ಧ ಇದು ಮಾಡ್ದ. ಈ ಯುರೋಪಿಯನರಿಗೆ ತಲೆ ಕಟ್ತು, ನಾವು ಜಗತ್ತಿನ ಬುದ್ಧಿವಂತರು, ನಮಗಿಂತ ಬುದ್ಧಿವಂತ ಬುದ್ಧ ಒಬ್ಬ ಇದ್ದ ಅಂತ ಈ ಮನುಷ್ಯ ಹೇಳ್ತಾನಲ್ಲ ಅನ್ಬಿಟ್ಟು ಒಬ್ಬ ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳ್ದ, ರೀ ಸ್ವಾಮಿಗಳೇ, ನಿಮ್ ಬುದ್ಧ ಅಷ್ಟು ಬುದ್ಧಿವಂತನಾಗಿದ್ರೆ ಭಾರತದಲ್ಲೇ ಯಾಕಿದ್ದ,
ಯುರೋಪಿಗೆ ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಕೇಳಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಬುದ್ಧ ಬುದ್ಧಿವಂತನಾಗಿದ್ರೆ ಯುರೋಪಿಗೆ ಬರಬೇಕಿತ್ತು, ಬುದ್ಧಿವಂತನಿರೋದು ಇಲ್ಲಿ, ಅದು ಬಿಟ್ಟು ಭಾರತದಲ್ಲೇ ಯಾಕಿದ್ದ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದ್ರ ಏನು ಉತ್ತರ ಕೊಟ್ಟರು ಗೊತ್ತಾ? ನಮ್ಮ ಬುದ್ಧ ಭಾರತದಲ್ಲಿ ತಿರುಗಾಡ್ತಾ ಇರುವಾಗ ನಿಮ್ಮ ದೇಶದ ಜನ ಮರದ ಮೇಲೆ ಮಂಗಗಳಾಗಿ ಕೂತಿದ್ರು. ಬುದ್ಧ ಮನುಷ್ಯರಿಗೋಸ್ಕರ ಬಂದಿದ್ದ, ಮಂಗಗಳಿಗೋಸ್ಕರ ಅಲ್ಲ, ಅದಕ್ಕೋಸ್ಕರ ಅಲ್ಲಿದ್ದ ಅಂತ ವಿವೇಕಾನಂದರು ಹೇಳಿದ್ರು. ಇದು ಸ್ವಾಮಿ ವಿವೇಕಾನಂದರ ಶೈಲಿ. ಆದ್ರೆ ಸತ್ಯ ಕೂಡ. ನಾವು ಎಷ್ಟು ಹಳಬರು ಅಂತಂದ್ರೆ, ಇವತ್ತು ಇಸ್ಲಾಂ ಮಾತನಾಡುತ್ತಲ್ಲ, ತಮಿಳ್ನಾಡಲ್ಲಿ ಒಂದು ಕೇಸ್ ಆಯ್ತು, ಈ ವಕ್ಫ್ ಆಸ್ತಿಯನ್ನ ಕಬಳಿಸುವಂತದ್ದು. ತಮಿಳ್ನಾಡಿನ ಒಂದು ಹಳ್ಳಿಯಲ್ಲಿ ಇಡೀ ಹಳ್ಳಿ ವಕ್ಫ್ಗೆ ಸೇರಿದ ಆಸ್ತಿ ಅಂತ ವಕ್ಫ್ನವ್ರು ಅನೌನ್ಸ್ ಮಾಡ್ಬಿಟ್ರು. ಇಡೀ ಹಳ್ಳಿ, ಆ ಹಳ್ಳಿಯೊಳಗೊಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ 1500 ವರ್ಷಗಳಷ್ಟು ಹಳೆಯ ದೇವಸ್ಥಾನ, ಅದರ ರೆಕಾರ್ಡ್ ಪ್ರಕಾರ. ಆಮೇಲೆ ಯಾರೋ ಕೇಳಿದ್ರು, ಅಲ್ಲಪ್ಪ ವಕ್ಫ್ ಆಸ್ತಿ ಈ ಹಳ್ಳಿ ಅಂತ ನೀವು ಹೇಳ್ತೀರಾ, ಈ ದೇವಸ್ಥಾನ ಕಟ್ಟಿ 1500 ವರ್ಷ ಆಗಿದೆ. 1500 ವರ್ಷದ ಮುಂಚೆ ನಿಮ್ ಈ ಇಸ್ಲಾಂ ಧರ್ಮನೇ ಇರ್ಲಿಲ್ಲ, ಹಂಗಿದ್ಮೇಲೆ ಈ ದೇವಸ್ಥಾನ ನಿಮ್ದು ಹೆಂಗೆ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರವೇ ಇಲ್ಲ ಅವ್ರ ಹತ್ರ. ಇಸ್ಲಾಂ ಹುಟ್ಟಿ 1400 ವರ್ಷ ಆಯ್ತು ಅಷ್ಟೇ. ಇಸ್ಲಾಂ ಹುಟ್ಟಿದ್ದು ಕ್ರಿಶ್ಚಿಯಾನಿಟಿ ನಂತರ. ಕ್ರೈಸ್ತ ಮತ ಹುಟ್ಟಿ 2000 ವರ್ಷ ಆಗಿದ್ದಿರ್ಬೋದು ಅಷ್ಟೇ. ಆದ್ರೆ ಈ ದೇಶದಲ್ಲಿ ಕೃಷ್ಣ ತಿರುಗಾಡಿ ಇವತ್ತಿಗೆ 5000 ವರ್ಷ ದಾಟಿ ಹೋಯ್ತು. ಇದು 5127ನೇ ಕಲಿಯುಗಾಬ್ದ ವರ್ಷ. ಈ ದೇಶದಲ್ಲಿ ರಾಮ ಹುಟ್ಟಿ ಮಿನಿಮಮ್ 8000 ವರ್ಷ ಆಯ್ತು. ಈ ದೇಶದಲ್ಲಿ ಋಷಿಗಳು ಓಡಾಡ್ತಾ ಇದ್ದು ಮಂತ್ರಗಳನ್ನ ಸೃಜಿಸಿ ಇವತ್ತಿಗೆ 9 ರಿಂದ 10,000 ವರ್ಷ ಆಯ್ತು. ಇದು ಭಾರತದ ತಾಕತ್ತು. ಮಿನಿಮಮ್ 10,000 ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ನಾವಿದ್ವಿ. ಇದ್ದದ್ದಷ್ಟೇ ಅಲ್ಲ, ಇವತ್ತಿನವರೆಗೂ ಉಳ್ಕೊಂಡು ಬಂದಿದ್ದೀವಿ. ನಮ್ಮಷ್ಟು ಸುದೀರ್ಘ ಕಾಲ ಉಳ್ಕೊಂಡು ಬಂದಿರುವಂತ ಮತ್ತೊಂದು ಸಂಸ್ಕೃತಿ ಭೂಮಂಡಲದ ಮೇಲೆ ಇಲ್ಲ. ಇಡೀ ಜಗತ್ತಿನ ಜನ ಹೋಗ್ತಾರೆ. ಆದ್ರೂ ಉಳ್ಕೊಂಡಿರೋದು ಯಾವಾಗ? ನಾನು ಸುಮ್ಮನೆ ಒಂದು ವಿಶೇಷವಾದ ಸಂಗತಿ ಹೇಳ್ತೀನಿ, ಗಮನಿಸಿ ಹೆಂಗಿದೆ. ಮೊದಲ ಪೂಜೆ ಯಾರಿಗೆ ಸಲ್ಲುತ್ತೆ? ಯಾರಿಗೆ? ಗಣೇಶನಿಗೆ. ಯಾವಾಗ್ಲಿಂದ ಶುರುವಾಗಿದೆ ಗೊತ್ತಾ ಇದು? ಇವತ್ತಿಗೆ ಕನಿಷ್ಠ ಪಕ್ಷ 3000 ವರ್ಷಗಳ ಹಿಂದೆ ಮೊದಲು ಗಣೇಶನಿಗೆ ಪೂಜೆ ಮಾಡಬೇಕು ಅಂತ ನಿಶ್ಚಯ ಆಯಿತು. ಆವತ್ತಿನಿಂದ ಇವತ್ತಿನವರೆಗೂ ನಮ್ಮ ಮನೆಗಳಲ್ಲಿ, ನಮ್ಮ ಸ್ಕೂಲುಗಳಲ್ಲಿ, ನಮ್ಮ ಕಾರ್ಯಕ್ರಮಗಳಲ್ಲಿ ಎಲ್ಲಾದ್ರೂ ಮೊದಲು ಗಣೇಶನ ಪೂಜೆ ನಡೆಯುತ್ತೆ. 3000 ವರ್ಷಗಳಿಂದ. ಈ 3000 ವರ್ಷಗಳಲ್ಲಿ ನಮ್ಮ ಮೇಲೆ ಗ್ರೀಕರ ಆಕ್ರಮಣ ಮಾಡಿದ್ರು, ಶಕರು ಮಾಡಿದ್ರು, ಹೂಣರು ಮಾಡಿದ್ರು, ಅರಬ್ಬರು ಮಾಡಿದ್ರು, ಮೊಘಲರು ಮಾಡಿದ್ರು, ತುರ್ಕರು ಮಾಡಿದ್ರು, ಫ್ರೆಂಚರು ಮಾಡಿದ್ರು, ಡಚ್ಚರು ಮಾಡಿದ್ರು, ಇಂಗ್ಲಿಷರು ಮಾಡಿದ್ರು, ಪಾಕಿಸ್ತಾನ ದಾಳಿ ಮಾಡ್ತು, ಚೀನಾ ದಾಳಿ ಮಾಡ್ತು. ಇಷ್ಟು ಜನರು ಆಕ್ರಮಣ ಮಾಡಿದ ನಂತರವೂ ಕೂಡ ಗಣೇಶನಿಗೆ ಮೊದಲ ಪೂಜೆ ಅನ್ನೋ ಪರಂಪರೆ ಹೋಗ್ಲೇ ಇಲ್ವಲ್ಲ? ಹೆಂಗೆ? ಪರ್ಷಿಯನ್ರ ಮೇಲೆ ಗ್ರೀಕರು ದಾಳಿ ಮಾಡಿದ್ರು, ಪರ್ಷಿಯನ್ರ ಅಡ್ರೆಸ್ ಹೋಯ್ತು. ಈ ಪರ್ಷಿಯನ್ರ ಮೇಲೆ ಮುಸಲ್ಮಾನರು ದಾಳಿ ಮಾಡಿದ್ರು, ಆ ಪರ್ಷಿಯನ್ರು ಯಾರು ಅಂತ ಗೊತ್ತಿಲ್ದಂಗೆ ನಾಶ ಮಾಡಿಬಿಟ್ರಿ. ಇವತ್ತು ಈ ಮುಸಲ್ಮಾನರ ಮೇಲೆ ಯಾರು ಆಕ್ರಮಣ ಮಾಡಿದ್ರು ಅವ್ರನ್ನ ಧ್ವಂಸಗೊಳಿಸಿದ್ರು. ಆದ್ರೆ ಇವರೆಲ್ಲರೂ ಸೇರಿ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು. ಇವತ್ತಿಗೂ ಈ ಊರಿನಲ್ಲಿ ಹಿಂದುವಾಗಿ ನಾನ್ ಮಾತನಾಡ್ತಿದ್ದೀನಿ, ಹಿಂದುವಾಗಿ ನೀವು ಕೇಳ್ತಾ ಇದ್ದೀರಾ ಅಂತಂದ್ರೆ ಈ ಹಿಂದೂ ಸಂಸ್ಕೃತಿಯ ತಾಕತ್ ಹೆಂಗಿರ್ಬೋದು ಯೋಚನೆ. ಮಿತ್ರ, ಆಕ್ರಮಣಕಾರಿಗಳಾಗಿ ಬಂದವರು ಆರ್ಡಿನರಿ ಅಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ನಿಮ್ ಕಾಲಕ್ರಮದಲ್ಲಿ ಗೊತ್ತಾಗುತ್ತೆ. ಆರ್ಡಿನರಿ ಆಕ್ರಮಣಕಾರರಲ್ಲ, ಮುಸ್ಲಿಂ ಆಕ್ರಮಣಕಾರರು ಯಾರಿದ್ದಾರೆ. ಈ ಊರಿನಲ್ಲಿ ಯಾರಾದ್ರೂ ಮುಸ್ಲಿಮ್ರು ಇದ್ರೆ, ಈ ಕಾರ್ಯಕ್ರಮವನ್ನು ಯಾರಾದ್ರೂ ನೋಡ್ತಾ ಇದ್ರೆ ಅವ್ರು ಅರ್ಥ ಮಾಡ್ಕೋಬೇಕು, ಆಕ್ರಮಣಕಾರಿಗಳಾಗಿ ಬಂದ ಮುಸಲ್ಮಾನರು ದೇವರಂತ ಜನ ಏನಲ್ಲ. ಅವ್ರು ಈ ದೇಶದಲ್ಲಿ ಮೊದಲಿಗೆ ನೋಡಿದ್ರು ಈ ದೇಶದ ಇಡೀ ಸಂಸ್ಕೃತಿ ದೇವಸ್ಥಾನಗಳನ್ನ ಕೇಂದ್ರೀಕರಿಸಿಕೊಂಡಿದೆ. ಈಗ ನಮ್ಮನೆಯಲ್ಲೂ ಕೂಡ ಎಲ್ಲ ಸಂಸ್ಕೃತಿ ದೇವಸ್ಥಾನಕ್ಕೆ ಹೊಂದಿಕೊಂಡಿರುವಂತೆ. ಹೆಂಗಿದೆ ಅಂತಂದ್ರೆ, ನಾವು ಡಂಕಣಿ ಕೋಟೆಗೆ ನಾನು ಹೋಗಿದ್ದೆ. ಇಡೀ ಅಕ್ಕಪಕ್ಕದ ಜನ ಡಂಕಣಿ ಕೋಟೆಯ ದೇವಸ್ಥಾನದ ರಥೋತ್ಸವ ಯಾವತ್ತು ಅಂತ ಮೊದಲು ಡಿಸೈಡ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ತಮ್ಮ ವ್ಯಾಪಾರ, ತಮ್ಮ ಮದುವೆ, ಮನೆಯಲ್ಲಿ ಮದುವೆಗಳು ಇವೆಲ್ಲವನ್ನು ಜೋಡಿಸ್ಕೊಳ್ತಾರೆ. ರಥೋತ್ಸವಕ್ಕೆ ನಮ್ಮ ಮನೇಲಿ ತೊಂದರೆ ಬರಬಾರ್ದು. ದೇವಸ್ಥಾನ ಸೆಂಟರ್, ಅದಕ್ಕೆ ಸುತ್ತು ಉಳಿದಂತೆ ಜೋಡಿಸ್ಕೊಳ್ತೀವಿ. ಯಾವಾಗ ಮುಸ್ಲಿಮರು ಇದನ್ನು ನೋಡಿದ್ರು, ಆಕ್ರಮಣಕಾರಿಗಳು ನೋಡಿದ್ರು, ಈ ದೇಶದ ದೇವಸ್ಥಾನಗಳನ್ನ ಧ್ವಂಸಗೊಳಿಸಿದ್ರೆ ಹಿಂದೂ ಸಂಸ್ಕೃತಿಯನ್ನ ನಾಶ ಮಾಡಿದಂತಾಗತ್ತೆ ಅಂತ. ಅದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಆಕ್ರಮಣಕಾರಿಗಳಾಗಿ ಬಂದ ಪ್ರತಿಯೊಬ್ಬರೂ ಕೂಡ ದೇವಸ್ಥಾನಗಳನ್ನ ನಾಶ ಮಾಡಿ ಅಲ್ಲಿನ ಮೂರ್ತಿಗಳನ್ನ ಧ್ವಂಸಗೊಳಿಸಿ ಬುತ್ ಶಿಕನ್ ಅನ್ನುವಂತ ಹೆಸರು ಪಡ್ಕೊಂಡು ಯಾವ್ಯಾವ್ದು ನಾಶ ಮಾಡಿದ್ದು? ರಾಮ ಮಂದಿರ ಹೋಯ್ತು, ಕಾಶಿಯ ವಿಶ್ವನಾಥ ಮಂದಿರ ಹೋಯ್ತು,
ಸೋಮನಾಥದ ಜ್ಯೋತಿರ್ಲಿಂಗ ಹೋಯ್ತು, ಮಥುರಾ ಮಂದಿರ ಹೋಯ್ತು. ಈ ದೇಶದಲ್ಲಿ ಹೆಚ್ಚು ಕಡಿಮೆ 40,000 ಮಂದಿರಗಳನ್ನ ಧ್ವಂಸಗೊಳಿಸಿ ಈ ದೇಶವನ್ನ ನಮ್ಮ ತೆಕ್ಕೆಗೆ ತೆಗೆದುಕೊಳ್ತೀವಿ ಅಂತಂದ್ರು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಈ ದೇಶದ ದಾರ್ಶನಿಕರು ಹೆಂಗಿದ್ರು ಅಂತಂದ್ರೆ, ನಮ್ ಬಸವಣ್ಣ ಹೇಳಿದ, ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿ ಉಂಟು, ಜಂಗಮ ಕಳಿ ಉಂಟೆ ಕೂಡಲ ಸಂಗಮ ದೇವ. ಲೇ, ನೀನ್ ಮಂದಿರ ಒಡೆದು ಹಾಕಿರ್ಬೋದು ಕಣ, ನೀನ್ ಮೂರ್ತಿ ಒಡೆದಿರ್ಬೋದು ಕಣೋ, ನನ್ನ ಹೃದಯದಲ್ಲಿರುವಂತ ಶಿವನ ಮೂರ್ತಿಯನ್ನ ಅದ್ ಹೆಂಗ್ ಮುಟ್ತೀಯ ನೋಡೇ ಬಿಡ್ತೀನಿ ಅಂತ ಈ ದೇಶದ ಪ್ರತಿಯೊಬ್ಬ ಹಿಂದುವು ಹಠ ಹಿಡಿದಿದ್ರ ಪರಿಣಾಮ ಅಷ್ಟು ದೇವಸ್ಥಾನಗಳು ಧ್ವಂಸಗೊಂಡ ನಂತರವೂ ಕೂಡ ಹಿಂದೂ ಸಂಸ್ಕೃತಿಯ ಬುಡವನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇದು ತಾಕತ್ತು ಹಿಂದೂ ಧರ್ಮ. ಆದ್ರೆ ಇಷ್ಟೇ ಅಲ್ಲ, ಆಕ್ರಮಣಕಾರಿ ಮುಸಲ್ಮಾನರು ನೋಡಿದ್ರು ಈ ದೇಶದಲ್ಲಿ ದೇವಸ್ಥಾನಗಳನ್ನ ಧ್ವಂಸಗೊಳಿಸಿದ ನಂತರ ಎರಡನೇ ಶಕ್ತಿ ಇರೋದು ತಾಯಂದ್ರ ಕೈಯಲ್ಲಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ತಾಯಂದ್ರಿಲ್ಲ. ನನ್ಗನ್ಸುತ್ತೆ ನಾವು ಪ್ರೋಗ್ರಾಮ್ ಮಾಡಿದ್ರೆ ಹೆಂಗಿರ್ಬೇಕು ಗೊತ್ತಾ, 50% ಹೆಣ್ಮಕ್ಳೇ ಇರ್ಬೇಕು. 50% ಹೆಣ್ಮಕ್ಳು ಇಲ್ಲದೆ ಹೋದ್ರೆ ಆ ಪ್ರೋಗ್ರಾಮ್ ಆಗಲ್ಲ ರೀ. ನೀವೆಷ್ಟೇ ಎಲೆಕ್ಷನ್ ಪಾಲಿಟಿಕ್ಸ್ ಅಂತ ಮಾತಾಡಿ, ಫೈನಲಿ ವೋಟ್ ಯಾರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು ಹೆಣ್ಮಕ್ಳೇ. ಸಿಲಿಂಡರ್ ಕೊಟ್ರೆ ವೋಟ್ ಹಾಕೋದು ಹೆಣ್ಮಕ್ಳೇ, ಕರೆಂಟ್ ಫ್ರೀ ಕೊಟ್ರೆ ವೋಟ್ ಹಾಕೋದು ಹೆಣ್ಮಕ್ಳೇ. ನೀವು ಅವರನ್ನ ರಾಷ್ಟ್ರೀಯತೆಯ ಜಾಗೃತಿ ಮೂಡಿಸ್ಲಿಲ್ಲ ಅಂತಂದ್ರೆ ಅವರೊಳಗೆ 100% ಅವರು ಸರಿಯಾಗಿ ವೋಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನಿಂಗೇನ್ ಗೊತ್ತಾಗುತ್ತೆ ಬಿಡು ಅಂತ ಪಕ್ಕಕ್ಕೆ ಕೂರಿಸಿ ಬಂದ್ಬಿಡ್ತೀವಿ. ಇದನ್ನ ಗಮನಿಸಿದ್ದು ಮುಸ್ಲಿಮರು. ಅವ್ರು ಏನ್ ಮಾಡಿದ್ರು ಗೊತ್ತಾ, ಅವ್ರು ಈ ದೇಶದ ಹೆಣ್ಣು ಮಕ್ಕಳನ್ನ ತಾವು ಭೋಗಿಸಿದ್ದಲ್ಲದೆ, ಅತ್ಯಾಚಾರ ಮಾಡಿದ್ದಲ್ಲದೆ, ಆ ಹೆಣ್ಣು ಮಕ್ಕಳನ್ನ ತಮ್ಮ ದೇಶಕ್ಕೆ ತಗೊಂಡೋಗಿ ಮಾರಾಟ ಮಾಡಿದ್ರು. ಅರಬ್ಬರ ಸಂತೆಗಳಲ್ಲಿ ಭಾರತೀಯ ಹೆಣ್ಣು ಮಕ್ಕಳ ಮಾರಾಟ ಆಯಿತು. ನಾನು ಇತಿಹಾಸದ ಪುಸ್ತಕಗಳನ್ನ ಓದಿದ್ದೀನಿ, ಓದುವಾಗ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ. ಅರಬ್ಬರ ಸಂತೆಗಳಲ್ಲಿ ಭಾರತೀಯ ಹೆಣ್ಣು ಮಕ್ಕಳ ಮಾರಾಟ ದೊಡ್ಡ ಮೊತ್ತಕ್ಕೆ ಆಗ್ತಿತ್ತು. ಆದ್ರೆ ಸಂಖ್ಯೆ ಜಾಸ್ತಿ ಆದಾಗ ಕೊಂಡುಕೊಳ್ಳೋರು ಇಲ್ಲ ಯಾರು. ಏನ್ ಮಾಡ್ತಿದ್ರಂತೆ ಗೊತ್ತಾ, ನಮ್ಮ ಹೆಣ್ಣು ಮಕ್ಕಳ ಬಟ್ಟೆಯನ್ನ ಬಿಚ್ಚಿ ನಗ್ನವಾಗಿ ನಿಲ್ಲಿಸಿ ಅವರ ಮರ್ಮಾಂಗಗಳನ್ನ ಎಲ್ಲರೂ ಮುಟ್ಟಿ ನೋಡಿ ಯಾವ ಹೆಣ್ಣು ತನಗೆ ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಅದಕ್ಕೆ ವಿಲ್ ಡ್ಯೂರೆಂಟ್ ಹೇಳ್ತಾನೆ, ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ರಕ್ತ ಸಿಕ್ತ ಕ್ರೌರ್ಯ ಭರಿತ ಇತಿಹಾಸ ಅಂತ ಯಾವ್ದಾದ್ರು ಇದ್ರೆ ಅದು ಹಿಂದೂಗಳ ಮೇಲಿನ ಮುಸಲ್ಮಾನರ ಆಕ್ರಮಣ. ಅಷ್ಟು ಕ್ರೌರ್ಯ ಭರಿತ ಇತಿಹಾಸ. ಈ ಕ್ರೌರ್ಯವನ್ನ ನಾವ್ ಯಾರು ಎದುರಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಕಸ್ಮಾತ್ ಈ ಕ್ರೌರ್ಯ ಹಾಗೆ ಉಳಿದು ಹೋಗಿದ್ದಿದ್ರೆ ನಾನು ನೀವು ಇವತ್ತು ಈ ಊರಲ್ಲಿ ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ದೇಶದ ಒಬ್ಬರಾದ್ಮೇಲೆ ಒಬ್ಬರು ವೀರರು ಹೆಂಗ್ ಎದ್ದು ಬಂದ್ರು ಅಂತಂದ್ರೆ, ಒಬ್ಬೊಬ್ಬ ಮುಸಲ್ಮಾನ ಆಕ್ರಮಣಕಾರಿಯ ಕಾಲು ಮುರಿದು ಅವನ್ನ ಓಡಿಸ್ಲಿಕ್ಕೆ ಶುರು ಮಾಡಿದ ನಂತರ ಈ ದೇಶ ವಾಪಸ್ ಹಿಂದೂ ರಾಷ್ಟ್ರವಾಗಿ ಉಳಿಲಿಕ್ಕೆ ಸಾಧ್ಯವಾಯಿತು. ಎಂತೆಂಥವ್ರು ಹೋರಾಟ ಮಾಡಿದ್ರು. ಶಿವಾಜಿ ಮಹಾರಾಜರು ನಮ್ಗೆಲ್ಲ ಗೊತ್ತಿರುವಂತ ಹೆಸರು. ದಕ್ಷಿಣದಲ್ಲಿ ಶಿವಾಜಿ ಮಹಾರಾಜರನ್ನ ಅವ್ರು ಉತ್ತರದವರು ಅಂತ ಕರೆದು ಸೆಪರೇಟ್ ಮಾಡಿಬಿಟ್ಟಿದ್ದಾರೆ. ಆದ್ರೆ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದವರಲ್ಲ. ಶಿವಾಜಿ ಮಹಾರಾಜರು ಭಾರತಕ್ಕೆ ಸೇರಿದ ಹಿಂದೂ ವೀರ ಅನ್ನೋದನ್ನ ಮರಿಬೇಡಿ ಮಿತ್ರರೇ. ಶಿವಾಜಿ ಮಹಾರಾಜರದ್ದು ಒಂದು ಮಾತಿದೆ, ಅವ್ರ ಕುರಿತಂತೆ ಒಂದು ಮಾತು ಹೇಳ್ತಾರೆ, ನೀವು ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಿ ಇದನ್ನ. ಏನ್ ಹೇಳ್ತಾರೆ ಗೊತ್ತಾ, ಕಾಶಿ ಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ, ಶಿವಾಜಿ ನ ಹೋತೆ ತೋ ಸುನ್ನತ್ ಹೋತಿ ಸಬ್ಕಿ. ಕಾಶಿಯ ಕಳೆ ಹೋಗ್ತಿತ್ತು, ಮಥುರಾ ಮಸ್ಜಿದ್ ಆಗಿರ್ತಿತ್ತು. ಅಕಸ್ಮಾತ್ ಶಿವಾಜಿ ಇಲ್ದೆ ಹೋಗಿದ್ದಿದ್ರೆ ಎಲ್ಲರದು ಸುನ್ನತ್ ಆಗಿರ್ತಿತ್ತು. ಸುನ್ನತ್ ಅಂದ್ರೆ ಗೊತ್ತು ತಾನೆ, ನಾನು ಮತ್ತೆ ಹೇಳ್ಬೇಕಾಗಿಲ್ಲ ತಾನೆ, ಆಗಿರ್ತಿತ್ತು. ಶಿವಾಜಿ ಮಹಾರಾಜರು ಉಳಿಸಿದ್ರು ನಮ್ಮನ್ನ ಅಂತ ಹೇಳ್ತಾರೆ. ಎಂತೆಂತ ಹೋರಾಟಗಾರರು, ಹೆಣ್ಮಕ್ಳೇನ್ ಕಡಿಮೆ ಇರಲಿಲ್ಲ. ರಾಣಿ ಕರ್ಣಾವತಿ ಆಕ್ರಮಣಕಾರಿಯಾಗಿ ಬಂದಂತ ಶಹಜಾನ್ನ 30,000 ಜನ ಸೈನಿಕರನ್ನ ಅಡ್ಡಗಟ್ಟಿ ಅವರನ್ನ ಬಡಿದು ಅವ್ರ ಮೂಗನ್ ಕತ್ತರಿಸಿ ಕಳಿಸಿದ್ರು. ಯಾರು ಮೂಗ್ ಕತ್ತರಿಸಿದ್ರು ಅಂತಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಅವಳ ಹೆಸರೇ ಉತ್ತರ ಭಾರತದಲ್ಲಿ ನಾಕ್ಕಾಟಿ ರಾಣಿ ಅಂತ ಕರೀತಾರೆ. ಆ ತರದ ಹೆಸರಿಟ್ಕೊಂಡಂತ ಹೆಣ್ಣು ಮಗಳು ಈ ನಾಡಿನಲ್ಲಿ ಉದಿಸಿದ್ದಾರೆ ಅಂತ. ಈ ಕಾರಣಕ್ಕೆ ನಾವು ಉಳಿಸ್ಕೊಳ್ಳಿಕ್ ಸಾಧ್ಯ ಆಯ್ತು. ನಿಮ್ಗೆ ಆಶ್ಚರ್ಯ ಹೇಳ್ತೀನಿ, ಕೊನೆಯ ಹಂತದಲ್ಲಿ ಮುಸಲ್ಮಾನರು ಹೆಂಗಾಗಿದ್ರು ಈ ದೇಶದಲ್ಲಿ ಅಂತಂದ್ರೆ, ಇರುವ ಹಿಂದೂಗಳಿಗೆ ತಮ್ಮ ಎಲ್ಲ ಸಂಪತ್ತನ್ನ ಒಪ್ಪಿಸಿ ನಾವು ಕೂಡ ಭಾರತದೊಂದಿಗೆ ಒಂದಾಗ್ತೀವಿ ಅಂತ ಹೇಳಿ ಇಡೀ ಭಾರತ ಒಂದಾಗುವಂತ ಒಳ್ಳೆಯ ಕಾಲಘಟ್ಟದಲ್ಲಿದ್ದಾಗ ಕ್ರಿಶ್ಚಿಯನ್ರು ಎಂಟ್ರಿ ಆಗ್ಬಿಟ್ಟು. ಕ್ರಿಶ್ಚಿಯನ್ರು ಏನ್ ಮಾಡಿದ್ರು ಗೊತ್ತಾ,
ಮುಸಲ್ಮಾನರು ಮತ್ತು ಹಿಂದೂಗಳನ್ನ ಮತ್ತೆ ಸೆಪರೇಟ್ ಮಾಡಿ ಮುಸಲ್ಮಾನರಿಗೆ ತಲೆ ತುಂಬಿದ್ರು, ನೀವು ಸ್ಟ್ರಾಂಗು, ನೀವ್ಯಾಕೆ ತಲೆ ಬಾಗ್ತೀರಾ, ನೀವು ಗಟ್ಟಿ, ನೀವು ಏರಿ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸಪೋರ್ಟ್ ಮಾಡಿ 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 ಮುಸಲ್ಮಾನರನ್ನ ಹಿಂದೂಗಳ ಎದುರಿಗೆ ಎತ್ತಿ ಕಟ್ಟಿ ತಾವು ತಮ್ಮ ಬೇಳೆ ಬೇಯಿಸಿಕೊಂಡು 200 ವರ್ಷಗಳ ಕಾಲ ದೇಶ ಆಳಬಿಟ್ರು. ನಮಗ್ ಗೊತ್ತೇ ಆಗಲಿಲ್ಲ. ದುರಂತ ಏನು ಅಂತಂದ್ರೆ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದ್ರು, ಆಳುವ ನಾಯಕರು ಹೆಂಗಿದ್ದಾರೆ ಅಂದ್ರೆ ಪಕ್ಕ ಬ್ರಿಟಿಷರ ತರನೇ ಇದ್ದಾರೆ. ಇವತ್ತಿಗೂ ಭಾರತದಲ್ಲಿ ನಮ್ಮನ್ನ ಒಡೆದು ಆಳುವಂತ ಈ ಪ್ರಕ್ರಿಯೆ ಹೋಗ್ಲೇ ಇಲ್ಲ. ರಾಜಕಾರಣಿಗಳೆಲ್ಲ ಮುಸಲ್ಮಾನರ ಪರ, ಮತ್ತು ಅವ್ರು ನಿಧಾನವಾಗಿ ಅವ್ರನ್ನ ಮೇಲಕ್ಕೆತ್ತಿ ನಮ್ಮ ವಿರುದ್ಧ ಎತ್ತಿ ಕಟ್ತಾರೆ. ಎತ್ತಿ ಕಟ್ಟೋದ್ರ ಮೂಲಕ ತಮ್ಮ ಆಳ್ವಿಕೆಯನ್ನ ಭದ್ರಗೊಳಿಸಿಕೊಳ್ತಾರೆ. ನಾವು ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇತ್ತ ನಾವು ಹಿಂದೂಗಳಾದ್ರೂ ಹೆಂಗಿದ್ದೀವಿ ಅಂತಂದ್ರೆ, ಇವತ್ತು ನಾವೆಲ್ಲ ಇಲ್ಲಿ ಒಂದ್ ಕಡೆ ಸೇರಿದ್ದೀವಿ, ಬಹಳ ಖುಷಿ ಇದೆ ನಮ್ಗೆ ಇವತ್ತು. ಆದ್ರೆ ಚುನಾವಣೆಯ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಹೆಸರು ನೋಡ್ತೀವಿ, ಹೆಸರು ನೋಡಿದ ನಂತರ ಇವನ್ ಜಾತಿ ಯಾವುದು ಅಂತ ಕೇಳ್ತೀವಿ. ನಮ್ಮ ಜಾತಿಯವನಿದ್ರೆ ಮಾತ್ರ ಓಟು, ನಮ್ಮ ಜಾತಿಯವನಿಲ್ಲ ಅಂತಂದ್ರೆ ಓಟ್ ಇಲ್ಲ ಅಂತ. ಹಿಂಗ್ ಮಾಡಿ 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 ಎಷ್ಟು ಜಾತಿಯಲ್ಲಿ ಡಿವೈಡ್ ಆಗಿದ್ದೀವಿ ಅಂತಂದ್ರೆ, ನಾನು ತಮಾಷೆ ಮಾಡ್ತಿರ್ತೀನಿ, ತಮಾಷೆ ಎಲ್ಲ ಸತ್ಯವೂ ಕೂಡ. ಎಲೆಕ್ಷನ್ ಶುರುವಾಗಿದೆ ತಾನೆ, ತಮಿಳುನಾಡಲ್ಲಿ ಸ್ವಲ್ಪ ಎಲೆಕ್ಷನ್ ಹವಾ ಸ್ಟಾರ್ಟ್ ಆಗಿದೆ. ಟಿವಿಯಲ್ಲಿ ನೋಡ್ಬೇಕು, ಈ ಭಾಗದಲ್ಲಿ, ಈ ಊರಿನಲ್ಲಿ ಎಷ್ಟು ಜನ ಕುರುಬರಿದ್ದಾರೆ, ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ ಬ್ರಾಹ್ಮಣರಿದ್ದಾರೆ, ಎಷ್ಟು ಜನ ಗೌಡರಿದ್ದಾರೆ, ಎಷ್ಟು ಜನ ಲಿಂಗಾಯತರಿದ್ದಾರೆ, ಎಲ್ಲ ಪರ್ಸೆಂಟೇಜ್ ಲೆಕ್ಕ ಕೊಡ್ತಾರೆ. ಕೆಳಗಡೆ ಎಷ್ಟು ಜನ ಮುಸ್ಲಿಮರಿದ್ದಾರೆ ಅಂತ ಬರೆದು ಬಿಡ್ತಾರೆ. ಯಾಕ್ರಿ ಮುಸಲ್ಮಾನರಲ್ಲಿ ಜಾತಿ ಇಲ್ವಾ? ಅವ್ರದ್ದು ಯಾಕೆ ಪ್ರತ್ಯೇಕ ಜಾತಿ ಬರೆಯಲ್ಲ? ನಮ್ದು ಮಾತ್ರ ಯಾಕೆ ಪ್ರತ್ಯೇಕ ಜಾತಿ? ಯಾಕೆ ನಮ್ದು ಪ್ರತ್ಯೇಕ ಜಾತಿ ಅಂತಂದ್ರೆ, ನಾವು ಜಾತಿ ಹೆಸರಲ್ಲಿ ಹೊಡೆದಾಡ್ಕೊಂಡು ಸಾಯ್ತೀವಿ ಅಂತ ಗೊತ್ತವ್ರಿಗೆ, ನಾವು ಜಾತಿ ಹೆಸರಲ್ಲಿ ಕಿತ್ತಾಡ್ತೀವಿ ಅಂತ ಗೊತ್ತವ್ರಿಗೆ. ಆದ್ರೆ ಮುಸಲ್ಮಾನರು ಹಂಗಲ್ಲ. ಅವ್ರು ಯಾವತ್ತಾದ್ರೂ ಹೊರಗಡೆಯಿಂದ ಆಕ್ರಮಣ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಅವ್ರು ತಾವು ಒಟ್ಟಾಗಿ ನಿಂತು ಬಿಡ್ತಾರೆ. ಹಂಗಂತ ಜಾತಿ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಮುಸಲ್ಮಾನರಲ್ಲಿ ಮೇಲ್ವರ್ಗದವರನ್ನ ಅಶ್ರಫ್ಗಳು ಅಂತ ಕರೀತಾರೆ, OBCಗಳನ್ನ ಅಜ್ಲಫ್ಗಳು ಅಂತ ಕರೀತಾರೆ, ದಲಿತರನ್ನ ಅರ್ಜಾಲ್ಗಳು ಅಂತ ಕರೀತಾರೆ. ಅಜ್ಲಫ್ಗಳು ಮತ್ತು ಅರ್ಜಾಲ್ಗಳನ್ನ ಉತ್ತರ ಭಾರತದಲ್ಲಿ ಪಸ್ಮಂಡಾಗಳು ಅಂತ ಕರೀತಾರೆ. ಈ ಪಸ್ಮಂಡಾಗಳನ್ನ ಮೇಲ್ವರ್ಗದವರು ತಮ್ಮ ಮಸೀದಿಗೆ ಸೇರಿಸಲ್ಲ, ಜೊತೆಲಿ ಕೂತು ಊಟ ಮಾಡಲ್ಲ, ತಮ್ಮ ಹೆಣ್ಣನ್ನು ಕೊಡೋದಿಲ್ಲ. ಆದ್ರೆ ಯಾವತ್ತಾದ್ರೂ ಇರಾನ್ ಯುದ್ಧ ಆಯ್ತು, ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತು ಅಂದ ತಕ್ಷಣ ಉಳಿದೆಲ್ಲ ಮುಸಲ್ಮಾನರು ಒಗ್ಗಟ್ಟಾಗ್ಬಿಡ್ತಾರೆ, ಜೊತೆಯಲ್ಲಿ ನಿಂತ್ಕೋತಾರೆ. ನಮ್ದ್ರಲ್ಲಿ ಹಂಗಾಗತ್ತೇನ್ರಿ? ತಮಿಳ್ನಾಡವ್ರು ಮಾತ್ರ ಹೂ ಅನ್ನೋಂಗಿಲ್ಲ. ಕೊನೆ ಪಕ್ಷ ಕರ್ನಾಟಕದವನಾಗಿ ನಾನು ಹೂ ಅನ್ಬೋದು, ನೀವು ಹೇಳೋಂಗಿಲ್ಲ. ಯಾಕೆ ಅಂದ್ರೆ ಇಲ್ಲೊಬ್ಬ ಬಂದ್ಬಿಟ್ಟು ಇದ್ದಕ್ಕಿದ್ದಂತೆ ಒಂದು ದಿನ ಹಿಂದೂ ಧರ್ಮ ಅಂತಂದ್ರೆ ಅದು ಡೆಂಗ್ಯೂ, ಅದು ಮಲೇರಿಯಾ, ಅದು ಕ್ಯಾನ್ಸರ್, ನನಗೆ ಅವಕಾಶ ಸಿಕ್ಕಿದ್ರೆ ನಾಶ ಮಾಡ್ತೀನಿ ಅಂದ್ರೆ ತಲೆನೇ ಕೆಡಿಸ್ಕೊಂಡಿಲ್ವಲ್ಲ. ಯಾಕೆ ಅಂತಂದ್ರೆ ಅವನು ಹೇಳಿದ್ ಹಿಂದೂ ಧರ್ಮಕ್ಕೆ ತಾನೆ, ನಮ್ ಜಾತಿಗಲ್ವಲ್ಲ. ನಮ್ ಜಾತಿ ಸುದ್ದಿ ತೆಗಿಲಿ, ತೋರಿಸ್ತೀವಿ ಅವನಿಗೆ ಅಂತ. ಅವನಿಗೂ ಜಾತಿ ಸುದ್ದಿ ತೆಗಿಯೋ ಧೈರ್ಯ ಇಲ್ಲ. ಆದ್ರೆ ಹಿಂದೂ ಧರ್ಮಕ್ಕೆ ಹೇಳ್ತಾನೆ, ಯಾಕಂದ್ರೆ ವಾರಸುದಾರರು ಯಾರೂ ಇಲ್ಲ ಅಂತ. ಈಗ ನನಗೂ ಒಂದ್ ಜಾತಿ ಇದೆ, ಅದ್ ನನ್ನ ಮನೇಲಿ ಮಾತ್ರ. ನನ್ನ ಮನೆಯ ಹೊಸಲಿಂದ ಆಚೆ ಬಂದ ತಕ್ಷಣ ನೀನ್ ಯಾರು ಅಂತ ಯಾರಾದ್ರೂ ಕೇಳಿದ್ರೆ ನಾನು ಎದೆ ತಟ್ಕೊಂಡು ನಾನು ಹಿಂದೂ ಅಂತ ಹೇಳ್ತೀನಿ ಅಂತ. ಅದ್ ನನಗೆ ಹೆಮ್ಮೆ. ಅದಕ್ಕೆ ನನಗೆ ಕೇಸರಿ ಶಾಲ್ ಹಾಕ್ಬೇಕಾದಾಗ ಬಹಳ ಹೆಮ್ಮೆ ಇದೆ. ನಾನು ಬಹಳ ಹೆಮ್ಮೆಯಿಂದ ಕೇಸರಿ ಶಾಲ್ ಹಾಕ್ತೀನಿ. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ 25 ವರ್ಷ ಸಾಮಾಜಿಕ ಚಟುವಟಿಕೆಯಲ್ಲಿ ಇದ್ದೀನಿ. ನನ್ನ ಜಾತಿ ಯಾವುದು ಅಂತ ಇದುವರೆಗೂ ಯಾರಿಗೂ ಹುಡುಕಕ್ಕಾಗಲಿಲ್ಲ. ಒದ್ದಾಡ್ತಾರೆ, ಇವನು ಯಾವ ಜಾತಿ ಸಮಾವೇಶದಲ್ಲಿ ಹೋಗ್ತಾನೆ ಅಂತ ನೋಡಿದ್ರೆ ನಾನು ಲಿಂಗಾಯತರ ಸಮಾವೇಶಕ್ಕೂ ಹೋಗ್ತೀನಿ. ನಂಗೆ ವೀರಶೈವ ಸ್ವಾಮಿಗಳು ಬಹಳ ಆತ್ಮೀಯರು, ಬ್ರಾಹ್ಮಣ ಸ್ವಾಮಿಗಳಿಗೆ ನನ್ ಕಂಡ್ರೆ ಬಹಳ ಪ್ರೀತಿ, ನಾನು ದಲಿತ ಸ್ವಾಮಿಗಳೊಂದಿಗೂ ಒಡನಾಟ ಚೆನ್ನಾಗಿದೆ, ಅವ್ರ ಕಾರ್ಯಕ್ರಮಕ್ಕೂ ಹೋಗ್ತೀನಿ. ಅವ್ರಿಗೆ ಗೊತ್ತೇ ಆಗಲ್ಲ ಯಾವ ಜಾತಿಯವನು ಎಲ್ಲ ಜಾತಿಯವ್ರ ಜೊತೆ ಇರ್ತಾನಲ್ಲ ಅಂತ. ನಾನು ಹಿಂದೂ ಅನ್ನೋದು ನನಗೂ ಗೊತ್ತಿದೆ, ಸಮಾಜಕ್ಕೂ ಗೊತ್ತಿದೆ. ಯಾವತ್ತು ಪ್ರತಿಯೊಬ್ಬರು ನಾವು ಹಿಂದೂ ಎನ್ನುವ ಭಾವದಿಂದ ಒಟ್ಟಾಗ್ತೀವಲ್ಲ, ಅದು ಯಾವ ರಾಜಕಾರಣಿಗೆ ಹಿಂದುತ್ವದ ವಿರುದ್ಧ ಮಾತನಾಡೋ ತಾಕತ್ತಿದೆಯೋ ನೋಡಿಬಿಡಬೇಕು ಅಂತ. ಮಿತ್ರ, ಇವತ್ತೊಂದು ಪರ್ವಕಾಲ, ಇವತ್ತೊಂದು ವಿಶೇಷವಾಗಿರುವಂತ ಕಾಲ. ಇಂಥ ಕಾಲ ಹಿಂದೆಂದಿಗೂ ಬಂದಿರಲಿಲ್ಲ. ನಾನು ಮತ್ತು ನೀವು ಪುಣ್ಯವಂತರು. ಇಲ್ಲಿರೋ ಬಹುತೇಕರು, ಇಲ್ಲಿರೋ ಯಾರು 75-80 ಆದವ್ರು ಯಾರು ಇಲ್ಲ. ತುಂಬಾ ಎಲ್ರು ಕೂಡ 35ರಿಂದ 55 ನಡುವೆ ಇದ್ದಂತೆ ನನಗ್ ಕಾಣುತ್ತೆ. ನಂಗೆ ಬಹಳ ಖುಷಿ. ನಾವೆಲ್ಲ ಪುಣ್ಯವಂತರು. ಯಾಕೆ ಅಂತಂದ್ರೆ ರಾಮ ಮಂದಿರವನ್ನ ಬಾಬರ್ ಒಡೆದಾಕಿ 500 ವರ್ಷ ಆಯ್ತು. 500 ವರ್ಷದಿಂದ ಬಂದಂತ ಹೆಚ್ಚು ಕಡಿಮೆ 20-25 ಪೀಳಿಗೆಗಳು ರಾಮ ಮಂದಿರ ಬೇಕು, ವಾಪಸ್ ಬೇಕು, ವಾಪಸ್ ಬೇಕು ಅಂತ ಫೈಟ್ ಮಾಡಿದ್ರು. ಭಗವಂತ ಅವ್ರು ಯಾರಿಗೂ ವರ ಕೊಡ್ಲಿಲ್ಲ. ಭಗವಂತ ವರ ಯಾರೋ ಕೊಟ್ಟ ಅಂದ್ರೆ ನನಗೆ ಮತ್ತೆ ನಿಮಗ್ ಕೊಟ್ಟ, ನಿಮಗೆ ನೋಡೋ ಭಾಗ್ಯ ಹೋಗ್ರಪ್ಪ ಅಂತ 500 ವರ್ಷಗಳಲ್ಲಿ ಯಾರಿಗೂ ಸಿಗ್ಲಿಲ್ಲ. ನಮ್ಮಪ್ಪ ರಾಮ ಮಂದಿರಕ್ಕೆ ಇಟ್ಟಿಗೆ ಕೊಟ್ರು. ರಾಮ ಮಂದಿರ ಆದಾಗ ಅವ್ರು ಇದ್ರು,
ನೀನ್ ಬರ್ತೀಯಾ ಅಂತ ಕೇಳಿದ್ರೆ ಆಗಲ್ಲ ಕಣ, ಸುಸ್ತಾಗ್ಬಿಟ್ಟಿದೀನಿ ಅಂದ್ರು ನಮ್ಮಪ್ಪ. ನಮ್ ತಾತ ರಾಮ ಮಂದಿರದ ಹೋರಾಟದಲ್ಲಿದ್ರು, ಆದ್ರೆ ಅವ್ರಿಗೆ ರಾಮ ಮಂದಿರ ನೋಡೋ ಭಾಗ್ಯ ಇರ್ಲಿಲ್ಲ, ತೀರ್ಕೊಂಡ್ರು. ನಮ್ ಮುತ್ತಾತಂಗ ಆಗ್ಲಿಲ್ಲ, ಅವ್ರ ಅಪ್ಪಂಗ ಆಗ್ಲಿಲ್ಲ, ಅವ್ರ ತಾತಂಗ ಆಗ್ಲಿಲ್ಲ, ಯಾರಿಗೂ ಆಗ್ಲಿಲ್ಲ. ರಾಮ ಆಯ್ಕೆ ಮಾಡಿದ್ದು